ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಬೇಸಿಗೆ ಶುರುವಾಗಿದೆ. ಬೇಸಿಗೆನಲ್ಲಿ ಅರಳುವಂಥ ಹೂಗಳು ತುಂಬ ಚೆನ್ನಾಗಿ ಅರಳ್ತಾ ಇದ್ದಾವೆ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅರಳ್ತಾನೇ ಇರಬೇಕು ಅಂದರೆ ನಾವು ಮನೆಯಲ್ಲೇ ಇರುವಂತಹ ಕೆಲವೊಂದು ಫರ್ಟಿಲೈಸರ್ಗಳನ್ನ, ಅಂದರೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ನಾವು ಫರ್ಟಿಲೈಸರ್ ಆಗಿ ಮಾಡ್ಕೋಬೇಕು. ಫ್ರೀಯಾಗಿ ಸಿಕ್ಕತ್ತೆ ಮನೆಯಲ್ಲಿ. ನಿಮಗೆ ಮನೆಯಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ ನೀವು ಜಾಸ್ತಿ ಏನು ಖರ್ಚು ಮಾಡಿ ತೊಗೊಂಬರೋದು ಅವಶ್ಯಕತೆ ಇಲ್ಲ. ತುಂಬ ಕಡಿಮೆ ದುಡ್ಡಲ್ಲಿ ನಮಗೆ ಈ ಒಂದು ಫರ್ಟಿಲೈಸರ್ ಸಿಗುತ್ತೆ. ಅದನ್ನು ನೀವು ಹಾಕಿದ್ರೆ ಹೂಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡದ ಓವರಾಲ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಗಿಡಗಳಿಗೆ ಕ್ಯಾಲ್ಶಿಯಂ ತುಂಬಾ ಇಂಪಾರ್ಟೆಂಟು. ಮಣ್ಣಲ್ಲಿ ಕ್ಯಾಲ್ಶಿಯಮ್ ಇದ್ರೇ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಹದವಾಗಿ ಇರಬೇಕು ಗಿಡಗಳಿಗೆ. ಮಣ್ಣಲ್ಲಿ ನಾವು ಪಾಟನ್ನು ರೆಡಿ ಮಾಡಬೇಕಾದ್ರೆ ಮಣ್ಣಿಗೆ ಎಲ್ಲ ಥರದ್ದು ಗೊಬ್ಬರ ಹಾಕ್ತೀವಿ. ಆದರೂ ಕೂಡ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ನಾವು ಫರ್ಟಿಲೈಸರ್ನ ಕೊಡಲೇಬೇಕು. ಅದರಲ್ಲೂ ಈ ರೀತಿ ಪಾಟ್ಗಳಲ್ಲಿ ನಾವು ಗಿಡಗಳನ್ನು ಬೆಳೀತಾ ಇರ್ತೀವಲ್ಲ, ಮಣ್ಣಿನ ಸತ್ವ ಸ್ವಲ್ಪ ಕೆಳಗಡೆಯಿಂದ ಡ್ರೈನೇಜ್ ಹೋಲಿಂದ ಹೊರಟೋಗುತ್ತೆ. ಹಾಗಾಗಿ ನಾವು ಆದಷ್ಟು ಫರ್ಟಿಲೈಸರ್ಗಳನ್ನ ಕೊಡ್ತಾ ಇರಬೇಕು. ಅದರಲ್ಲೂ ಬೇಸಿಗೆನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಜಾಸ್ತಿ ಕೊಡಬೇಕು ಅಂತ ಹೇಳ್ತೀನಿ ನಾನು. ಇಲ್ಲಾಂದರೆ ಗಿಡಗಳಿಗೆ ಸ್ವಲ್ಪ ಆಹಾರ ಬೇಕೇ ಬೇಕು. ಪಾಟ್ಗಳಲ್ಲಂತೂ ಬೇಕೇ ಬೇಕು. ನೀವು ನೆಲದಲ್ಲಿ ಹಾಕಿದವರು ಕೂಡ ನೀವು ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಿ. ಮೊದಲೆಲ್ಲ ಹೊಲದಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ರು. ಬನ್ನಿ, ಅದೇನು, ಅದನ್ನು ಯಾವ ರೀತಿಯಾಗಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಈ ಸುಣ್ಣನ ತಗೊಂಡಿದ್ದೀನಿ. ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಆಗಿರುವಂಥ ಒಂದು ವಸ್ತು ಇದು. ನಾವು ಮನೆಯಲ್ಲಿ ಎಲೆ ತಿನ್ನೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದಿರ್ತೀವಿ. ಕೆಲವೊಂದು ಸಾರಿ ಈ ರೀತಿಯಾಗಿ ಒಣಗೋಗ್ಬಿಟ್ಟಿರುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಆವಾಗ ನೀವು ಇದನ್ನು ಗಿಡಗಳಿಗೆ ಬಳಸ್ಬೋದು. ನೋಡಿ, ಇದು ತುಂಬ ಕಡಿಮೆ ದುಡ್ಡಲ್ಲಿ ಸಿಗುವಂಥದ್ದಿದು. ನಿಮ್ಮ ಮನೆಯಲ್ಲಿದ್ದರೆ ನೀವು ಅದನ್ನು ಬಳಸ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಿ. ₹1 ಅಂತ ಅನಿಸುತ್ತೆ ಇದಕ್ಕೆ. ₹1ನಲ್ಲಿ ನಿಮ್ಮ ಒಂದು ಫರ್ಟಿಲೈಸರ್ ರೆಡಿ ಆಗುತ್ತೆ. ನೋಡಿ, ಇದು ಕ್ಯಾಲ್ಶಿಯಂ ರಿಚ್ ಆಗಿರುವಂಥದ್ದು. ಆಮೇಲೆ ಏನಂದರೆ, ಇದು ಇಲ್ಲ ಅಂದರೆ ನಿಮ್ಮ ಹತ್ರ ಚಾಪೀಸ್ ಇರುತ್ತೆ ನೋಡಿ, ಚಾಪೀಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಚಾಕ್ನ ಯಾವ ರೀತಿಯಾಗಿ ನಾವು ಯಾವ ಥರ ಎಲ್ಲ ಯೂಸ್ ಮಾಡ್ಕೋಬಹುದು ಅಂತ. ಅದು ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಒಂದು ಸರಿ. ಇದು ನೋಡಿ, ಇದು ಒಂದು 2 ಸ್ಪೂನ್ನಷ್ಟು ಇದೆ ಇದು. ಇದನ್ನು ನಾನೇನು ಮಾಡ್ತೀನಿ, ನೀವು ಪೌಡ್ರ್ ಫಾರ್ಮಲ್ಲೂ ಕೂಡ ಹಾಕೋಬೋದು. ಬಟ್ ಈಗೇನಂದರೆ ಬೇಸಿಗೆ ಇರೋದ್ರಿಂದ ಆದಷ್ಟು ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ 2 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಈ 2 ಸ್ಪೂನ್ನಷ್ಟು ಇದೇನಿದೆಯಲ್ಲ ಇದಿಷ್ಟನ್ನು ನಾನು ಈ ಒಂದು ನೀರಿಗೇ ಹಾಕ್ತೀನಿ. 1-2 ನಿಮಿಷದಲ್ಲೇ ಇದೆಲ್ಲ ಕರಗೋಗ್ಬಿಡುತ್ತೆ. ನೀವು ನೋಡ್ಬೋದು, ನಾನು 1 ಲೀಟ್ರ್ ನೀರಿಗೆ 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಕೂಡ ಮಾಡ್ಕೋಬೋದು. ಜಾಸ್ತಿ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೊಂಬಿಟ್ರೆ ಬೇಗ ಕಲಿತೋಗ್ಬಿಡುತ್ತೆ. ಒಂದು 5 ನಿಮಿಷದಲ್ಲೆಲ್ಲ ಇದು, ಒಂದು 2 ನಿಮಿಷನೇ ಸಾಕು ಇದಕ್ಕೆ ಎಲ್ಲ ಕರಗುತ್ತಿದ್ದು. ಇದನ್ನು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬೇರು ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗುತ್ತೆ ಇದಕ್ಕೆ. ಇದನ್ನು ನೀವು ಏನಂದರೆ ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ, ಶೋ ಪ್ಲ್ಯಾಂಟ್ಸಿಗೆ, ಆಮೇಲೆ ಎಲ್ಲ ಗಿಡಗಳಿಗೂ ನೀವು ಇದನ್ನು ಹಾಕೋಬಹುದು. ಇಂಥ ಗಿಡಗಳಿಗೆ ಹಾಕಬಾರ್ದು ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ಇದಕ್ಕೆ ಹಾಕೋಬಹುದು. ಇದು ನೋಡಿ, ಈ ರೀತಿಯಾಗಿ ಕರಗಿಬಿಡುತ್ತೆ ಇದು ಆದಷ್ಟು. ನೋಡಿ, ನೀರು ಕೂಡ ವೈಟಾಗಿ ಆಗ್ತಾಯಿದೆ.
ನಾನು ಇದನ್ನು ಪೂರ್ತಿ ಡೈಲ್ಯೂಟಾಗಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನೀವು 2 ಸ್ಪೂನನ್ನು ಒಂದು ಅರ್ಧ ಲೀಟ್ರಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು 3ರಷ್ಟು ನೀರನ್ನು ನೀವು ಸೇರಿಸಿದ್ರೂ ಒಳ್ಳೆಯದೇ. ಬಟ್ ನಾನು ಹಾಗೆ ಡೈರೆಕ್ಟಾಗಿ 2 ಲೀಟ್ರ್ ನೀರಿಗೇ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನು ಎಲ್ಲ ಗಿಡಗಳಿಗೂ ನಾನು ಹಾಕ್ತೇನೆ ನೋಡಿ. ಅಡೇನಿಯಮ್ ಗಿಡಕ್ಕೆ, ಆಮೇಲೆ ಮೆಣಸಿನ್ಕಾಯಿ ಗಿಡಕ್ಕೆ, ಬದನೆ ಗಿಡಕ್ಕೆ, ಗುಲಾಬಿ ಗಿಡ, ಆಮೇಲೆ ಎಲ್ಲದಕ್ಕೂ ನೀವು ಹಾಕ್ಕೋಬೋದು. ಇದರಿಂದ ಹೂಗಳು, ಗಿಡದ ಗ್ರೋತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ. ಈ ಒಂದು ಫರ್ಟಿಲೈಸರ್ನ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಫ್ರೀಯಾಗಿ ಮನೆಯಲ್ಲೇ ಇರುವಂಥ ಒಂದು ಫರ್ಟಿಲೈಸರು. ಇದಕ್ಕೆ ಬದಲಾಗಿ ನೀವು ಕ್ಯಾಲ್ಶಿಯಂ ಬೇಕು ಅನ್ನೋದಾದರೆ ಸುಣ್ಣದ ಬದಲಾಗಿ ನೀವು ಚಾಪೇಸನ್ನು ಯೂಸ್ ಮಾಡ್ಕೋಬೋದು. ಇದನ್ನು ತಿಂಗಳಿಗೆ ಒಂದು ಸಾರಿ ನೀವು ಯೂಸ್ ಮಾಡಬೇಕಾಗತ್ತೆ. ಮತ್ತು ಜಾಸ್ತಿ ಯೂಸ್ ಮಾಡಬಾರ್ದು. ತಿಂಗಳಿಗೆ ಒಂದು ಸಾರಿ ಅಥವಾ ತಿಂಗಳಿಗೆ ಒಂದೇ ಸಾರಿ ಯೂಸ್ ಮಾಡಬೇಕು. ಇಲ್ಲಾಂದರೆ ನೀವು 6 ತಿಂಗಳಿಗೆ ಒಂದು ಸಾರಿ ಕೂಡ ಯೂಸ್ ಮಾಡ್ಕೋಬೋದು. ಮಣ್ಣಲ್ಲಿ ಹಾಕಿರೋ ಗಿಡಗಳಿಗಾದರೆ ನೀವು 6 ತಿಂಗಳಿಗೆ ಒಂದು ಸಾರಿ ಯೂಸ್ ಮಾಡಿ. ಪಾಟಲ್ಲಿ ಹಾಕಿರೋದಕ್ಕಾದರೆ ನೀವು ತಿಂಗಳಿಗೆ ಒಂದು ಸಾರಿ ಯೂಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.